ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಇದೇ ನಮ್ಮ ಗುರಿ. VSS ಮೀಡಿಯಾ ಅಭಿಯಾನ. ಈ ಅಭಿಯಾನ ನಿಮ್ಮದಾಗಲಿ ಎಂಬ ಒಂದು ಸಂದೇಶವನ್ನು ಸಾರುತ್ತಾ ಕಳೆದ 3-4 ವರ್ಷಗಳಿಂದ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಸಹಕರಿಸಿ ಎಂದು ವಿಡಿಯೋವನ್ನು ನಾವು ಮಾಡಿದ್ದೋ ಸ್ವಾಮಿ. ಅದರಂತೆ ಪ್ರತ್ಯಕ್ಷವಾಗಿ ಒಂದು ವರದಿಯನ್ನು ಕೊಟ್ಟಿದ್ದು, ಹೇಗೆ ಇರುಮುಡಿಯಲ್ಲಿ ಆ ಒಂದು ಪ್ಲಾಸ್ಟಿಕ್ಕನ್ನು ಮುಕ್ತ ಮಾಡಿ ತಾವು ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ. ಅದಕ್ಕೆ ಸ್ಪಂದನೆ ಎಲ್ಲ ಕಡೆಯಿಂದಲೂ ದೊರಕ್ತಾ ಇದೆ. ಅದಕ್ಕೆ ಮತ್ತೊಂದು ಉದಾಹರಣೆ, ಮತ್ತೊಂದು ಸಾಕ್ಷಿ, ಮತ್ತೊಂದು ನಿದರ್ಶನ, ಮತ್ತೊಂದು ನಮಗೆ ಮಾದರಿ ಆಗುವಂಥದ್ದು ಅಂದರೆ ರಾಮನಗರ ತಾಲೂಕಿನ ವಡ್ರದೊಡ್ಡಿ ಗ್ರಾಮದ 22 ಸ್ವಾಮಿಗಳು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾಯಿದ್ರು. ಅವರಿಗೆ ಇರುಮುಡಿಯನ್ನು ಕಟ್ಟಿಕೊಟ್ಟಂತಹ ಶ್ರೀನಿವಾಸ ಸ್ವಾಮಿಗಳು ಆ ಒಂದು ಇರುಮುಡಿಯಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಹೇಗೆ ಕಟ್ಟಬಹುದು ಎಂಬುದಕ್ಕೆ ಮತ್ತೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿ ನಮಗೆಲ್ಲರಿಗೂ ಮಾದರಿಯಾಗುವಂಥದ್ದು. ಕಳೆದ 3-4 ವರ್ಷಗಳಿಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆ ಒಂದು ಸನ್ನಿಧಾನದಲ್ಲಿ ಇರುಮುಡಿಯಲ್ಲಿ ಪ್ಲಾಸ್ಟಿಕ್ ಇರಬಾರದು ಎನ್ನುವುದಕ್ಕೆ ನಾವು ಕೂಡ 10 ಹಲವು ವಿಡಿಯೋಗಳನ್ನು ಮಾಡಿದ್ದೆವು. ಪ್ರತ್ಯಕ್ಷವಾಗಿ ವರದಿಯೊಂದನ್ನು ಕೊಟ್ಟಿದ್ದು, ಹೇಗೆ ಆ ಪ್ಲಾಸ್ಟಿಕ್ಕನ್ನೆಲ್ಲ ತೆಗೆದು ಆ ಒಂದು ಇರುಮುಡಿಯಲ್ಲಿ ಬಟ್ಟೆಗಳಲ್ಲಿ ಪ್ಯಾಕ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ಶ್ರೀನಿವಾಸ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದು ಹೇಗೆ ಎಂಬುದನ್ನು ಅವರ ಬಾಯಿಂದಲೇ ಮತ್ತು ಅವರೇ ಮಾಡಿರುವಂಥ ಸಿದ್ಧವಾದ ಆ ಇರುಮುಡಿಯಲ್ಲಿ ಪ್ಲಾಸ್ಟಿಕ್ ಇಲ್ಲದಂತಹ ಆ ಒಂದು ಪುಣ್ಯ ಪೂಂಗಾವನಕ್ಕೆ ಹೇಗೆ ಸಿದ್ಧಪಡಿಸಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ತಾವು ಕೂಡ ಹೀಗೆಯೇ ಸಿದ್ಧಪಡಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವಾಮಿ ಶರಣಂ. ತಪ್ಪದೇ ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತವನ್ನು ಮಾಡಿ. ಹಾಗೆಯೇ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಅದಕ್ಕೆ ಬೆಂಬಲ ಇರಲಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ. ನಮ್ಮ ತಂಡ ರಾಮನಗರ ಡಿಸ್ಟಿಕ್, ರಾಮನಗರ ತಾಲೂಕು ವಡ್ರದೊಡ್ಡಿ ಅನ್ನೋ ಒಂದು ಗ್ರಾಮದಿಂದ ಸ್ವಾಮಿ. ಇವತ್ತು ನಮ್ಮ ಗ್ರಾಮದಿಂದ 22 ಜನ ಸ್ವಾಮಿಗಳು ಶಬರಿಮಲೆ ಯಾತ್ರೆಗೆ ಹೊರಟಿದ್ದೀವಿ ಸ್ವಾಮಿ, ಇರುಮುಡಿ ಕಟ್ಕೊಂಡು. ನಮ್ಮ ಒಂದು ಸಣ್ಣ ಪ್ರಯತ್ನ ಪ್ಲಾಸ್ಟಿಕ್ ಮುಕ್ತ ಪೂಂಗವನಂ ಶಬರಿಮಲೆ ಸ್ವಾಮಿ. ಎಲ್ಲ ಸ್ವಾಮಿಗಳು ಈ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ನಮ್ಮ ಒಂದು ದಿನ ಶ್ರಮದಿಂದ ಅಲ್ಲಿ ತೊಗೊಂಡೋಗುವಂಥ ಪ್ಲಾಸ್ಟಿಕ್ಕನ್ನು ಇಲ್ಲಿ ನಿಲ್ಲಿಸಿ ಒಂದು ಪೇಪರಿಂದ ಯೂಸ್ ಮಾಡಿ ಅಲ್ಲಿಗೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಆಗಲಿ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಸ್ವಾಮಿ. ಸ್ವಾಮಿ ಶರಣಂ. ನೋಡಿ ಸ್ವಾಮಿ, ಇದು ಬೆಲ್ಲ ಸ್ವಾಮಿ. ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ಕು ಯೂಸ್ ಮಾಡಿಲ್ಲ. ಹಾಗೆ ಒಂದು ನ್ಯೂಸ್ ಪೇಪರ್ನ ಸುತ್ತಿ ಫೋಲ್ಡ್ ಮಾಡಿ ಅದನ್ನು ನೂಲು ಸುತ್ತಿ ಬೆಲ್ಲವನ್ನು ಜೋಪಾನ ಮಾಡಿದ್ದೀವಿ. ಹಾಗೆ ಅಲ್ಲಿ ಯೂಸ್ ಮಾಡುವಂಥ ಗಂಧದ ಕಡ್ಡಿ ಸ್ವಾಮಿ. ಇದಕ್ಕೂ ಅಷ್ಟೇ ನಾವು ಯಾವುದೇ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಸ್ವಾಮಿ. ನೋಡಿ ಸ್ವಾಮಿ, ಇದು ಭಸ್ಮ. ಅಲ್ಲಿ ಯೂಸ್ ಮಾಡುವಂಥ ಸನ್ನಿಧಾನಕ್ಕೆ ಅಯ್ಯಪ್ಪನಿಗೆ ಅಭಿಷೇಕಕ್ಕಾಗಿ ಭಸ್ಮವನ್ನು ಪ್ಲಾಸ್ಟಿಕ್ ತೆಗೆದಾಕಿ ಪೇಪರಲ್ಲಿ ಹಾಕಿ ನೂಲು ಸುತ್ತಿದ್ದೀವಿ. ಹಾಗೆ ನಮ್ಮ ಪೂಜೆಗಾಗಿ ಒಂದು ಕರ್ಪೂರದ ಬಿಲ್ಲೆಯನ್ನು ಹಾಕಿದ್ದೀವಿ ಸ್ವಾಮಿ. ಇರುಮುಡಿ ಬ್ಯಾಗಲ್ಲಿ ಬ್ಯಾಗ್ ಎಷ್ಟೋದ ಈಗ ಒಂದು ಸ್ವಾಮಿಗೆ. ನೋಡಿ ಸ್ವಾಮಿ, ಇದು ಅವ್ರ ಪುರಿ, ಕಲ್ಸಕ್ಕರೆ, ಪುರಿ ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಒಂದು ತುಪ್ಪ ಚೀಲಕ್ಕೆ ಹಾಕಿದ್ದೀವಿ ಸ್ವಾಮಿ. ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಲ್ಲ ಸ್ವಾಮಿ. ಎಲ್ಲ ನೋಡಿ ಸ್ವಾಮಿ, ಮಾಳಪುರದಮ್ಮ ದೇವಿಗೆ ಅರ್ಪಿಸುವಂಥ ಅರಶಿನ ಕುಂಕುಮ, ಅದನ್ನು ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಸ್ವಾಮಿ. ಅದನ್ನು ತಗೊಬಂದು ಅರಿಶಿನ ಮತ್ತು ಕುಂಕುಮ ಬೇರೆ ಬೇರೆ ಮಾಡಿ ಈ ಥರ ಪೇಪರಲ್ಲಿ ಸುತ್ಕೊಂಡಿದ್ದೀವಿ ಸ್ವಾಮಿ. ಇದು ಮಾಳಪುರದಮ್ಮ ದೇವಿಗೆ ಅರ್ಪಿಸುವಂಥ ಒಂದು ಅರಿಶಿನದ ಕೊಂಬು ಸ್ವಾಮಿ. ಇದು ಬಿಟ್ಟರೆ ಬಳೆ ಬಿಚ್ಚೋಲೆ ಸ್ವಾಮಿ. ಇದನ್ನು ನಾವು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಸ್ವಾಮಿ. ಇಷ್ಟು ಸ್ವಾಮಿ. ನೋಡಿ ಸ್ವಾಮಿ, ಇದನ್ನು ತುಪ್ಪದ ಚೀಲದ ಒಳಗಡೆ ಹಾಕ್ತಾ ಇದ್ದೀವಿ ಸ್ವಾಮಿ. ನೋಡಿ ಸ್ವಾಮಿ. ಸ್ವಾಮಿ, ಬೇರೆ ಕಡೆ ಎಲ್ಲ ಇರುಮುಡಿ ಕಟ್ಟಿದಾಗ
ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ, ನೀವು ಯಾಕೆ ಯೂಸ್ ಮಾಡ್ತಾ ಇಲ್ಲ? ಸ್ವಾಮಿ ಶರಣ ಸ್ವಾಮಿ, ಬೇರೆ ಕಡೆ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಆದರೆ ನಾವು ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಸ್ವಾಮಿ. ಹೌದು ಸ್ವಾಮಿ. ಕೇಳಿ ಸ್ವಾಮಿ. ಸ್ವಾಮಿ, ಎಲ್ಲ ಕಡೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಆದರೆ ನಾವು ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾವು ಇಲ್ಲಿಂದ ತೊಗೊಂಡೋಗಿರೋಂಥ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಿಗೆ ಹೋಗಿ ಭಗವಂತನ ಸನ್ನಿಧಾನದ ಹತ್ರ ನಮ್ಗೆ ದರ್ಶನ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ ಸ್ವಾಮಿ, ತುಪ್ಪದ ಕಾಯಿ ಹೊಡೆದ ಮೇಲೆ ಇದೆಲ್ಲವನ್ನು ನಾವು ಓಪನ್ ಮಾಡಿ ತೊಗೊಂಡು ನಮ್ಮ ಕೆಲಸ ಏನಾಗುತ್ತೆ ಓಪನ್ ಮಾಡ್ತೀವಿ, ಎಲ್ಲವನ್ನು ತೆಗೆದು ಅಲ್ಲಿ ಬಿಸಾಕ್ಬಿಟ್ಟು ನಾವು ಬರ್ತಾ ಇದ್ದೀವಿ ಸ್ವಾಮಿ. ಅಲ್ಲಿರುವಂಥ ಪರಿಸರವನ್ನು ವಾತಾವರಣವನ್ನು ಹಾಳು ಮಾಡಿ ಬರ್ತಾ ಇದ್ದೀವಿ ಸ್ವಾಮಿ. ನಾವು ಹೋಗ್ತಾ ಇರೋದು ಭಗವಂತನ ದರ್ಶನಕ್ಕೆ, ಯಾತ್ರೆ ಮಾಡಿ ಅವ್ರನ್ನ ದರ್ಶನ ಮಾಡಿಕೊಂಡು ಬರೋಕ್ಕೆ ಸ್ವಾಮಿ. ಆದರೆ ನಾವು ಮಾಡ್ತಾ ಇರೋದು ಅಲ್ಲಿ ಪರಿಸರವನ್ನು ಹಾಳು ಮಾಡೋ ಅಂಥ ಕೆಲಸ ಸ್ವಾಮಿ. ಹಾಗಾಗಿ ನಮ್ಮದೊಂದು ಸಣ್ಣ ಪ್ರಯತ್ನ, ಇಲ್ಲಿಂದನೇ ಪ್ಲಾಸ್ಟಿಕ್ಕನ್ನು ಹೊರತುಪಡಿಸಿ ಪ್ಲಾಸ್ಟಿಕ್ ನಿಷಿದ್ಧ ಮಾಡಿ ಇಲ್ಲಿಂದನೇ ನಾವು ತೊಗೊಂಡು ಹೋಗಿರೋವಂಥ ವಸ್ತುಗಳನ್ನು ಅಲ್ಲಿ ಮುಗಿಸ್ಕೊಂಡು ಯಾತ್ರೆ ಮುಗಿಸ್ಕೊಂಡು ಬರೋವಾಗ ಅಲ್ಲಿ ಬಿಟ್ಟಿರೋವಂಥ ಪೇಪರ್ಗಳನ್ನು ಮತ್ತೆ ನಾವು ಹಿಂದೆ ತಿರುಗಿ ಇಲ್ಲೇ ತಗೊಂಡು ನಾವು ಇಲ್ಲೇ ಬಿಸಾಕ್ತೀವಿ ಸ್ವಾಮಿ. ಹಂಗಾಗಿ ನಮ್ಮದೊಂದು ಸಣ್ಣ ಪ್ರಯತ್ನ, ಪ್ಲಾಸ್ಟಿಕ್ ಮುಕ್ತ ಶಬರಿಮಲೈ, ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ಲ ಸ್ವಾಮಿ. ತಿಳಿತಾ ಸ್ವಾಮಿ? ಹೌದು ಸ್ವಾಮಿ, ತಿಳಿತಾ ಎಲ್ಲ ಅರ್ಥ ಆಯ್ತು. ಸರಿ ಸ್ವಾಮಿ, ಸಾಕು ಸರ್. ಸ್ವಾಮಿ ಶರಣಮಯ್ಯಪ್ಪ, ನಾವು ಕಳಿಸ್ತಾ ಇರುವಂಥ ಇರುಮುಡಿ ಬ್ಯಾಗ್ನಲ್ಲೂ ಸಹ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಲ್ಲ ಸ್ವಾಮಿ. ತುಪ್ಪದ ಚೀಲದಲ್ಲಿ ನಾವು ಸನ್ನಿಧಾನಕ್ಕೆ ಏನನ್ನು ತಲುಪಿಸ್ಬೇಕು ಅದನ್ನು ತುಪ್ಪದ ಚೀಲದಲ್ಲಿ ತುಂಬಿ ನಾವು ಇರುಮುಡಿ ಕಟ್ತಾ ಇದ್ದೀವಿ ಸ್ವಾಮಿ. ಇದನ್ನು ನಿಮ್ಮ ತಂಡದವರು ಮತ್ತು ನೀವು ಸಹ ಇದನ್ನು ಮಾಡಿ ಸ್ವಾಮಿ. ಯಾಕೆಂದರೆ ನಾವು ಇಲ್ಲಿಂದ ಹೋಗಿ ಸನ್ನಿಧಾನವನ್ನು ಪರಿಸರವನ್ನು ಹಾಳು ಮಾಡೋದು ಬೇಡ ಅಂತೇಳಿ ಇಲ್ಲಿಂದನೇ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಪ್ಲಾಸ್ಟಿಕ್ ಮುಕ್ತ ಪುಂಗವನಂ ಶಬರಿಮಲೈ ಅನ್ನುವಂಥದ್ದನ್ನು ಒಂದು ಸಣ್ಣ ಪ್ರಯತ್ನದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ನೋಡಿ ಸ್ವಾಮಿ. ಆದಷ್ಟು ಶೇರ್ ಮಾಡಿ. ಸ್ವಾಮಿ ಶರಣಮಯ್ಯಪ್ಪ.